ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ವಕ್ಫ್ ಕಾನೂನು ಸಮರದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ನಿನ್ನೆ ಆಲ್ಮೋಸ್ಟ್ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶವನ್ನು ಹೊರಡಿಸಿಯೇ ಬಿಟ್ಟಿತ್ತು, ಸ್ಟೇ ಕೊಟ್ಟೇ ಬಿಟ್ಟಿತ್ತು ಕೆಲವು ಅಂಶಗಳ ಮೇಲೆ. ಆದರೆ ಕೊನೆ ಕ್ಷಣದಲ್ಲಿ ಸರ್ಕಾರಿ ವಕೀಲರು ಒಂದಷ್ಟು ಡ್ರಾಮಾ ಮಾಡಿದ್ರು, ಸಮಯಾವಕಾಶ ಕೇಳಿದ್ರು. ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಸರಿ, ನಾಳೆಗೆ ವಿಚಾರಣೆಯನ್ನು ಮುಂದೂಡಿದ್ದೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಇವತ್ತು ಮತ್ತೆ ಬಂತು, ಮತ್ತೆ ಅದೇ ಡ್ರಾಮಾವನ್ನು ಸರ್ಕಾರಿ ವಕೀಲರು ಮಾಡಿದ್ರು. ಈ ಬಾರಿ ಎಲ್ಲಿ ಕೋರ್ಟ್ ಸ್ಟೇ ಕೊಟ್ಟುಬಿಡುತ್ತೋ ಆ ಅಂಶಗಳಿಗೆ ಅಂತ ಸರ್ಕಾರನೇ ಶರಣಾಗಿ, ಮೋದಿ ಸರ್ಕಾರನೇ ಸುಪ್ರೀಂ ಕೋರ್ಟ್ ಮುಂದೆ ಶರಣಾಗಿ ಆ ಅಂಶಗಳನ್ನು ನಾವು ಸದ್ಯಕ್ಕೆ ಮುಂದಿನ ವಿಚಾರಣೆಯವರೆಗೂ ಸಹ ಜಾರಿ ಮಾಡೋದಿಲ್ಲ ಅಂತ ಶರಣಾಗೋಯ್ತು, ಸರೆಂಡರ್ ಆಗೋಯ್ತು, ಮಂಡಿಯೂರು ಬಿಡ್ತು. ಅವರೇ ಮಂಡಿಯೂರಿ ಶರಣಾದ ಮೇಲೆ ಕೋರ್ಟಿಗೆ ಮಧ್ಯಂತರ ಆದೇಶ ಹೊರಡಿಸಬೇಕಾದ ಅವಶ್ಯಕತೆ ಬೀಳಲಿಲ್ಲ. ಹಾಗಾಗಿ ವಿಚಾರಣೆಯನ್ನು ಮೇ 5ನೇ ತಾರೀಕಿಗೆ ಮುಂದೂಡಿದೆ. ಯಾಕಂದರೆ ಸರ್ಕಾರಿ ವಕೀಲರು 7 ದಿನ ಸಮಯಾವಕಾಶವನ್ನು ಕೇಳಿದ್ದಾರೆ ತಮ್ಮ ಉತ್ತರವನ್ನು ಕೊಡೋದಕ್ಕೆ. ಆದರೆ 5ನೇ ತಾರೀಕು ಸರ್ಕಾರದ ವಾದವನ್ನು ಅವರು ಆಲಿಸೋದಿಲ್ಲ, ನೇರವಾಗಿ ಮಧ್ಯಂತರ ಆದೇಶವನ್ನು ಕೊಡ್ತಾರೆ. ಉತ್ತರವನ್ನು 7 ದಿನಗಳ ಅಂತರದಲ್ಲಿ, 7 ದಿನಗಳ ಒಳಗೆ ಸುಪ್ರೀಂ ಕೋರ್ಟ್ಗೆ ಇವರು ಲಿಖಿತ ರೂಪದಲ್ಲಿ ಸಲ್ಲಿಸಿರಬೇಕು. ಆದರೆ ಮಾಧ್ಯಮಗಳಿದ್ದಾವಲ್ಲ, ಕಚಡ ಮಾಧ್ಯಮಗಳು, ಜನರನ್ನು ಹಾದಿ ತಪ್ಪಿಸೋ ಮಾಧ್ಯಮಗಳು, ಜನರಿಗೆ ಸುಳ್ಳು ಹೇಳೋ ಮಾಧ್ಯಮಗಳು, ಅವು ಬಿಡ್ತವ. ವಕ್ಫ್ ತಿದ್ದುಪಡಿ ಮಸೂದೆಯನ್ನು ದೊಡ್ಡ ಗೆಲುವು ಅಂತ ತೋರಿಸ್ಬೇಕಲ್ಲ ಮೋದಿ ಸರ್ಕಾರದ್ದು. ಹಾಗಾಗಿ ಸುಳ್ಳನ್ನು ಬಿತ್ತರಿಸ್ಕೊಂಡು ಕೂತಿದ್ದಾರೆ. ನೀವು ನೋಡ್ಬೋದು, ತಮ್ನೇಲಲ್ಲೇ ಇದೆ. ಸುವರ್ಣ ನ್ಯೂಸಲ್ಲಿ ಒಂದು ಸುದ್ದಿ ಬಂತು, ನನಗೆ ಆಘಾತ ಆಯಿತು. ನಾನು ಬೆಳಗ್ಗೆಯಿಂದ ಫಾಲೋ ಮಾಡ್ತಾ ಇದ್ದೀನಿ ಸುಪ್ರೀಂ ಕೋರ್ಟ್ನ ವಕ್ಫ್ ವಿಚಾರವಾಗಿ. ನಾನು ನೋಡಿದಂತಹ ಸುದ್ದಿ, ನನಗೆ ಬಂದಂತಹ ಡೀಟೇಲ್ಸು ಬೇರೆ ದಿಕ್ಕಲ್ಲಿದ್ದರೆ ಇವರ ಸುದ್ದಿ ತಮ್ಮನೇಲೆ ಬೇರೆ ದಿಕ್ಕಿತ್ತು. ಏನು, ಸುಪ್ರೀಂ ಕೋರ್ಟ್ ವಕ್ಫ್ ತಿದ್ದುಪಡಿಗೆ ತಡೆ ನೀಡಲು ನಿರಾಕರಿಸಿದೆ ಅಂತೆ. ಎಂತಹ ಸುಳ್ಳು ನೋಡಿ, ಎಷ್ಟು ದೊಡ್ಡ ಸುಳ್ಳು ನೋಡಿ. ಸೊ ಏನಾಯಿತು ಇಡೀ ದಿನ ಅನ್ನೋದನ್ನು ಹೇಳಿ ಮತ್ತೆ ಇದು ಹೇಗೆ ಸುಳ್ಳು ಅನ್ನೋದು ನಿಮಗೆ ಅರ್ಥ ಮಾಡಿಸ್ತೀನಿ. ಮೊದಲಿಗೆ ನಾನು ಹೇಳ್ದಂಗೆ ನಿನ್ನೆನೇ ಆದೇಶ ಬರಬೇಕಾಗಿತ್ತು, ಮಧ್ಯಂತರ ಆದೇಶ. ಅದಕ್ಕೆ ಇವತ್ತಿಗೆ ಹೇಳ್ಕೊಂಡ್ರು. ಇವತ್ತು ಹೇಳ್ಕೊಂಡಿದ್ದ ತಕ್ಷಣ ಸುಪ್ರೀಂ ಕೋರ್ಟ್ ಇವತ್ತು ಮಧ್ಯಂತರ ಆದೇಶ ಕೊಟ್ಟೇ ಬಿಡುತ್ತೆ. 3 ಮುಖ್ಯವಾದ ಅಂಶಗಳ ಕುರಿತಾಗಿ ಅದು ತಡೆಯಾಜ್ಞೆ ಕೊಟ್ಟೇ ಬಿಡುತ್ತೆ ಅಂತ ಫಿಕ್ಸ್ ಆಗಿತ್ತು. ಆ 3 ಯಾವುದು ಅನ್ನೋದ್ರ ಬಗ್ಗೆ ನಿನ್ನೆಯ ನನ್ನ ವಿಡಿಯೋ ನೋಡಿದ್ರೆ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತೆ. ದಯವಿಟ್ಟು ಆ ವಿಡಿಯೋವನ್ನು ಸಹ ನೋಡಿ. ಸೊ ಸರ್ಕಾರ ಏನು ಮಾಡ್ತು, ಕೋರ್ಟಿಗೆ ಆ ಅವಕಾಶ ಕೊಡೋದಕ್ಕೆ, ತಡೆ ನೀಡುವ ಅವಕಾಶ ಕೊಡೋದಕ್ಕೆ ನಾವೇ ಶರಣಾಗ್ಬಿಡೋಣ, ನಾವೇ ಸರೆಂಡರ್ ಆಗಿ ನಾವೇ ತಡೆ ಹಾಕ್ಕೊಂಬಿಡೋಣ ಅಂತ 2 ಅಂಶಗಳ ಮೇಲೆ ಸುಪ್ರೀಂ ಕೋರ್ಟ್ಗೆ ಇವರೇ ಮಾತು ಕೊಟ್ಬಿಟ್ರು. ನಾವು ಅದನ್ನು ನೆಕ್ಸ್ಟ್ ಹಿಯರಿಂಗ್ವರೆಗೆ ಜಾರಿ ಮಾಡೋದಿಲ್ಲ. ಯಾವುದು ಆ 2 ಅಂದರೆ, ವಕ್ಫ್ ಆಸ್ತಿಗಳ ಏನು ಒಡೆತನ ಇದೆ ಅದರಲ್ಲಿ ಯಾವ ಬದಲಾವಣೆಯನ್ನು ಮಾಡೋದಿಲ್ಲ. ಮುಂದಿನ ಆದೇಶದವರೆಗೆ ನಾವು ಬದಲಾವಣೆ ಮಾಡಲ್ಲ. 2ನೇದು, ಇವರು ಒಪ್ಕೊಂಡಿರುವಂತಹದ್ದು ಹೊಸ ನೇಮಕಗಳನ್ನು ಮಾಡಲ್ಲ. ಏನು, ಇವರೊಂದು ಷಡ್ಯಂತ್ರ ಹೂಡಿದ್ರಲ್ಲ, ವಕ್ಫ್ ಮಂಡಳಿಯಲ್ಲಿ, ಮುಸ್ಲಿಮರ ಆಸ್ತಿಗಳ ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರರನ್ನು ತರಬೇಕು ಸದಸ್ಯರಾಗಿ ಅಂತ. ಅದಕ್ಕೆ ಸರ್ಕಾರನೇ ತಡೆ ಹಾಕ್ಕೊಂಬಿಡ್ತು. ನಾವು ಯಾವುದೇ ಹೊಸ ನೇಮಕಗಳನ್ನು ಮಾಡಲ್ಲ, ಅಂದರೆ ಮುಸ್ಲಿಮೇತರರನ್ನು ಸದ್ಯಕ್ಕೆ ಒಳಗಡೆಗೆ ತಗೊಂಡು ಬರಲ್ಲ ಬೋರ್ಡ್ಗೆ. ಹಾಗಾಗಿ ನೀವು ತಡೆ ಕೊಡುವ ಅವಶ್ಯಕತೆ ಇಲ್ಲ, ನಾವೇ ತಡೆ ಹಾಕ್ಕೊಂಬಿಟ್ಟಿದ್ವಿ ಅನ್ನೋ ರೀತಿಯಲ್ಲಿ ವಾದ ಮಂಡಿಸಿ ನಮಗೆ 7 ದಿನ ಅವಕಾಶ ಕೊಡಿ, ಕಾಲಾವಕಾಶ ಕೊಡಿ, ನಾವು ಲಿಖಿತವಾಗಿ ನಮ್ಮ ಇದನ್ನು ಆಕ್ಷೇಪಗಳನ್ನು ಸಲ್ಲಿಸ್ತೀವಿ, ಆ ನಂತರ ನೀವು ಮಧ್ಯಂತರ ಆದೇಶ ಕೊಡಿ ಅಂತ. ಸರ್ಕಾರನೇ ದುಂಬಾಲು ಬಿದ್ದು ಅಥವಾ ಶರಣಾಗಿ ನಾವು ಅದನ್ನು ಜಾರಿ ಮಾಡೋದಿಲ್ಲ ಅಂತ ಹೇಳಿದ ಮೇಲೆ ಸುಪ್ರೀಂ ಕೋರ್ಟ್ಗೆ ಮಧ್ಯಂತರ ಆದೇಶ ಇವತ್ತೇ ಅರ್ಜೆಂಟಾಗಿ ಹೊರಡಿಸಬೇಕಾದಂತಹ ಅವಶ್ಯಕತೆ ಕಂಡು ಬರಲಿಲ್ಲ. ಹಾಗಾಗಿ ಸರಿ, 7 ದಿನ ಸಮಯ ತಗೊಳ್ಳಿ, ನಿಮ್ಮ ಉತ್ತರವನ್ನು ಕೊಡಿ, ಮೇ 5ನೇ ತಾರೀಕು ಮುಂದಿನ ವಿಚಾರಣೆ ಇರುತ್ತೆ, ಆವತ್ತು ನಾವು ಮಧ್ಯಂತರ ಆದೇಶ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು. ಇದು ವಾಸ್ತವವಾಗಿ ಅಲ್ಲಿ ನಡೆದಿತ್ತು. ಸ್ಟೇ ಕೊಡಲ್ಲ, ತಡೆಯಾಜ್ಞೆ ಕೊಡಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿಲ್ಲ. ಆದರೆ ಈ ಮಾಧ್ಯಮಗಳು, ಎಲ್ಲ ಮಾಧ್ಯಮಗಳು ಆಲ್ಮೋಸ್ಟ್ ಸೇಮ್ ಆಗೋಗಿದ್ದಾವೆ, 90% ಮಾಧ್ಯಮಗಳು. ಅದರಲ್ಲಿ ವಿಶೇಷವಾಗಿ ಈ ಸುವರ್ಣ ನ್ಯೂಸು, ಸುಳ್ಳು ಬೊಗಳುವಂತಹ ಸುವರ್ಣ ನ್ಯೂಸ್ ಇದೆಯಲ್ಲ, ಇದು ಈ ರೀತಿ ಹೇಳುತ್ತೆ, ತಡೆ ನೀಡೋದಕ್ಕೆ ನಿರಾಕರಿಸಿದ, ತಡೆ ಕೊಡೋಕ್ಕಾಗಲ್ಲ ಅಂದ್ಬಿಡ್ತು ಸುಪ್ರೀಂ ಕೋರ್ಟು ಅಂತ. ಅಪ್ಪಟ್ಟ ಸುಳ್ಳು, ಶುದ್ಧ ಸುಳ್ಳು, ಹಸಿ ಸುಳ್ಳು. ಸುಪ್ರೀಂ ಕೋರ್ಟ್ ಹಾಗೆ ಹೇಳಲೇ ಇಲ್ಲ.
ತಡೆ ಕೊಡೋದಕ್ಕೆ ಸಿದ್ಧವಾಗಿ ಕೂತಿತ್ತು. ಆದರೆ ಅದನ್ನು ಅರಿತಂತಹ ಕೇಂದ್ರ ಸರ್ಕಾರ, ಮೋದಿ ನೇತೃತ್ವದ ಸರ್ಕಾರ ತಾನೇ ಶರಣಾಗಿ ನೀವು ತಡೆ ಕೊಡಬೇಕು ಅಂದ್ಕೊಂಡಿರುವ ಅಂಶಗಳನ್ನು ನಾವೇ ತಡೆ ಹಿಡಿತೀವಿ, ನಮಗೆ ಸಮಯಾವಕಾಶ ಕೊಡಿ, ವಿವರಣೆ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಸುಪ್ರೀಂ ಕೋರ್ಟ್ ಸುಮ್ಮನಾಯಿತು. ತಡೆ ಕೊಡಬೇಕು ಅನ್ನೋದರ ತಡೆ ಕೊಡಬೇಕಾ ಬೇಡವಾ ಅನ್ನೋದನ್ನು ಮೇ 5ನೇ ತಾರೀಕು ನಿರ್ಧಾರ ಮಾಡುತ್ತೆ. ಆಲ್ಮೋಸ್ಟ್ ತಡೆ ಕೊಡುತ್ತೆ. ಯಾಕಂದರೆ ಆ ಅಂಶಗಳು 3 ಅಂಶಗಳೇನಿದಾವಲ್ಲ, ಆ 3 ಅಂಶಗಳು ಪ್ರಜಾಪ್ರಭುತ್ವದಲ್ಲಿ, ಅದರಲ್ಲೂ ನಮ್ಮ ದೇಶದ ಸಂವಿಧಾನದಲ್ಲಿ ಒಪ್ಪಲು ಸಾಧ್ಯವಿಲ್ಲದಂತಹ ಅಂಶಗಳು. ಅದು ಸಂವಿಧಾನ ಬಾಹಿರ ಅಂಶಗಳು. ಇನ್ನೊಂದು ಧರ್ಮವನ್ನು ಟಾರ್ಗೆಟ್ ಮಾಡೋದಕ್ಕೆ ಮಾಡಿರುವಂಥ ಅಂಶಗಳು. ಅದನ್ನೇ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಕೇಳ್ತು. ನಿಮ್ಮ ಉದ್ದೇಶ ಏನು ಅನ್ನೋದು ಆ ಪಾಯಿಂಟ್ಗಳಲ್ಲಿ ಗೊತ್ತಾಗ್ತಿದೆ. ಮುಸ್ಲಿಮರ ಆಸ್ತಿಗಳು ಇರುವಂತಹ, ಮುಸ್ಲಿಮರ ಧಾರ್ಮಿಕ ವಿಚಾರಗಳಿರುವಂತಹ ಬೋರ್ಡಿಗೆ ಮುಸ್ಲಿಮೇತರನ್ನು ತರ್ತೀರಿ ಅಂದರೆ ನಿಮ್ಮ ಉದ್ದೇಶ ನಮ್ಗೆ ಅರ್ಥ ಆಗ್ತಿದೆ, ನಾವು ಇದ್ರ ಮೇಲೆ ಸ್ಟೇ ಕೊಡ್ತೀವಿ ಅಥವಾ ನಾವು ತಡೆಯಾಜ್ಞೆ ಕೊಡ್ತೀವಿ ಅನ್ನುವ ರೀತಿಯಲ್ಲಿಯೇ ಮಾತಾಡಿದೆ ಸುಪ್ರೀಂ ಕೋರ್ಟ್. ಹಾಗಾಗಿ ಈ ಮಾಧ್ಯಮಗಳ ಸುಳ್ಳನ್ನು ನಂಬಬೇಡಿ, ಅವರು ಹಸಿ ಸುಳ್ಳು ಹೇಳ್ತಾ ಇದ್ದಾರೆ. ಇವತ್ತು ಆಗಿದ್ದಿಷ್ಟೇ, ಸರ್ಕಾರನೇ ಶರಣಾಯಿತು, ಮಂಡಿಯೂರ್ತು. ನೀವು ತಡೆ ಕೊಡೋದೇನು, ನಾವೇ ತಡೆ ಹಾಕ್ಕೊಂಡಿದ್ದೀವಿ, ದಯವಿಟ್ಟು ಸ್ವಲ್ಪ ಸಮಯ ಕೊಡಿ, ವಿವರಣೆ ಕೊಡ್ತೀವಿ, ಆ ನಂತರ ನೀವು ನಿಮ್ಮ ಮಧ್ಯಂತರ ಆದೇಶವನ್ನು ಬೇಕಾದ್ರೆ ಕೊಡಬಹುದು ಅಂತ ಹೇಳಿದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಮೇ 5ನೇ ತಾರೀಕು ತನ್ನ ಮಧ್ಯಂತರ ಆದೇಶವನ್ನು ಕೊಡೋದಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಇದಿಷ್ಟು ಇವತ್ತು ನಡೆದಿರುವಂತಹ ಸತ್ಯಾಂಶ ಮತ್ತು ಅದರ ವಿರುದ್ಧ ಬಂದಿರುವ ಸುಳ್ಳಿನ ಅಂಶಗಳು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.